ನೋಡಿ, ಇನ್ನು ಎಚ್ ವಿಶ್ವನಾಥ್ ಅವರು ಒಂದು ಮಾತು ಹೇಳಿದ್ದಾರೆ. ದರ್ಶನ್ ಏನು ಸ್ವಾತಂತ್ರ್ಯ ಹೋರಾಟಗಾರನ? ದರ್ಶನ್ ಒಬ್ಬ ಕ್ರಿಮಿನಲ್. ಎಚ್ ವಿಶ್ವನಾಥ್ ಅವ್ರು ಹೇಳಿರೋದು, ಒಬ್ಬನನ್ನ ಕೊಲೆ ಮಾಡಿ ಜೈಲಿಗೆ ಹೋದವನು, ಅವನಿಗೆ ಯಾಕೆ ಇಷ್ಟೆಲ್ಲ ಫೆಸಿಲಿಟಿ ಅಂತ. ಅಂಥವ್ರಿಗೆ ರಾಜೋಪಚಾರ ಕೊಡ್ತಾರೇನ್ರಿ? ಅಲ್ಲ, ಜೈಲಿಗೆ ಹೋದವ್ರು ಯಾರಿಗೂ ರಾಜೋಪಚಾರ ಕೊಡಬಾರ್ದು ಹಾಗೆ ನೋಡಕ್ಕೆ ಹೋದರೆ. ಯಾಕೆಂದ್ರೆ ಅವ್ರು ಜೈಲಿಗೆ ಹೋಗಿರೋದೇ ತಪ್ಪು ಮಾಡಿ. MLC ವಿಶ್ವನಾಥ್ ಅವರು ಈ ರೀತಿ ಮಾತನಾಡಿದ್ದಾರೆ. ಅವನೊಬ್ಬ ಕ್ರಿಮಿನಲ್, ಅವನು ಕೊಲೆ ಮಾಡಿ ಹೋಗಿದ್ದಾನೆ, ಅವ್ನಿಗೆ ಯಾರು ರಾಜೋಪಚಾರ ಕೊಟ್ಟಿದ್ದು ತಪ್ಪು ಅಂತ ಅವ್ರ ಮಾತು. ದರ್ಶನ್ ಏನು ಈ ದೇಶ ಸ್ವಾತಂತ್ರ್ಯ ಹೋರಾಟಕ್ಕೇನು ಬಂದವರಲ್ಲ, ಈಸ್ ಎ ಸಾರ್ಟ್ ಆಫ್ ಕ್ರಿಮಿನಲ್. ಅವರು ಕೂಡ ಒಬ್ಬನ ಮರ್ಡರ್ ಮಾಡಿ ಜೈಲಿಗೆ ಬಂದಿರುವಂಥದ್ದು. ಹಾಗಾಗಿ ಅವ್ರಿಗೇನು ವಿಶೇಷವಾಗಿ ಮಾಡಬೇಕಾದಂಥದ್ದು ಸರಿಯಲ್ಲ, ಮಾಡಿದ್ರು ಕೂಡ ತಪ್ಪಿದೆ. ಹಾಗಾಗಿ ಆ ರೀತಿ ದರ್ಶನ್ಗೆ ಇಂಡೈರೆಕ್ಟಾಗಿ ಸಹಾಯ ಮಾಡ್ತಿರ್ತಕ್ಕಂಥ ಕೆಲವು ಅಧಿಕಾರಿಗಳಿಗೆ ನೀವು ಸಸ್ಪೆಂಡ್ ಮಾಡಬೇಕಾದ್ರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಗುತ್ತೆ. ಹಾಗೆ ಈ ಜೈಲಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತಂದ್ರೆ ಮತ್ತೆ ಯಾವ ರೀತಿ? ವೆರ್ ಇಸ್ ದ ಅಡ್ಮಿನಿಸ್ಟ್ರೇಷನ್ ದ ಸ್ಟೇಟ್? ಹಾಗಾಗಿ ದ ಹೋಮ್ ಮಿನಿಸ್ಟರ್ ಅಂಡ್ ದ ಚೀಫ್ ಮಿನಿಸ್ಟರ್ ಟೇಕ್ ಸೀರಿಯಸ್ ಕಾಗ್ನಿಸೆನ್ಸ್ ಆಫ್ ಆಲ್ ದೀಸ್ ಅಫೆನ್ಸಸ್ ಇನ್ ದ ಜೈಲ್ ಆರ್ ದ ಹೋಮ್ ಡಿಪಾರ್ಟ್ಮೆಂಟ್. ದರ್ಶನ್ ಏನು ಈ ದೇಶ ಸ್ವಾತಂತ್ರ್ಯ ಹೋರಾಟಕ್ಕೇನು ಬಂದವರಲ್ಲ, ಈಸ್ ಎ ಸಾರ್ಟ್ ಆಫ್ ಕ್ರಿಮಿನಲ್. ಅವರು ಕೂಡ ಓಕೆ, ಅವರವರ ದೃಷ್ಟಿಕೋನದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ವಿಶ್ವನಾಥ್ ಅವ್ರಿಗೆ ಹಾಗನ್ಸಿದೆ. ನಿಜ, ಆತ ಏನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವನೇನಲ್ಲ, ಒಬ್ಬ ಕ್ರಿಮಿನಲ್ನ ಜೈಲಲ್ಲಿ ಹೆಂಗೆ ಟ್ರೀಟ್ ಮಾಡ್ಬೇಕು ಹಂಗೆ ಮಾಡಿ. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಹೇಗೆ ನೋಡ್ಕೋತಾರೆ, ತಾರತಮ್ಯ ಮಾಡದೆ ಎಲ್ಲರಿಗೂ ಒಂದೇ ರೀತಿ ಟ್ರೀಟ್ಮೆಂಟ್ ಕೊಡಿ ಅಂತ ಅವ್ರ ಆಗ್ರಹ.